ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಅಲ್ಲಿಗೆ ಹೋಗ್ತಾ ಇರೋದೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಅದಕ್ಕೆ ಒಂದು ಪ್ರಮೋಷನ್ ಇದೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಒಂದು ಪೇಮೆಂಟ್ ಆಗಬೇಕು. ಅಲ್ಲಿ ಹೋಗಿ ಪೇಮೆಂಟ್ ತಗೊಂಡು ಹಾಗೆ ಏನಾದರೂ ಸ್ವಲ್ಪ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮನೆಗೆ ಬರೋದು. ಸರಿ, ಈಗ ಟೈಮ್ ಒಂದು ಅರೌಂಡ್ 12 o'clock ಆಗಿದೆ. ಈಗ ಹೋಗ್ತಾ ಇದ್ದೀವಿ. ಪಾಪ ಲಾಸ್ಟ್ ವಿಡಿಯೋಲ್ಲಿ ನಮ್ಮ ಅಕ್ಕನಂತೂ ಫುಲ್ ರೋಸ್ಟ್ ಮಾಡಾಕಿದ್ದೀನಿ. ಅಂದರೆ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಷ್ಟೇ. ಅಂದರೆ ಎಂಜಾಯ್ ಮಾಡ್ತೀರಾ ಅಂತಲ್ಲ, ಕ್ಯಾಶುವಲಾಗಿ ನಾವು ಹಂಗೆ ಮಾತಾಡ್ತೀವಿ. ಸೊ ಏನಿದೆ ಅದನ್ನು ತೋರಿಸ್ಬೇಕು ಅಂತ ನನಗೆ ಇಷ್ಟ ಆಗುತ್ತೆ. ಏನೋ ಮುಖಕ್ಕೆ ಮುಖವಾಡ ಹಾಕ್ಕೊಂಡೆಲ್ಲ ಮಾಡೋದು ನನಗೆ ಇಷ್ಟ ಆಗಲ್ಲ. ಏನಿದೆ ಆಸ್ ಇಟ್ ಈಸ್ ಅದನ್ನೇ ತೋರ್ಸೋಕ್ಕೆ ಇಷ್ಟ ಆಗುತ್ತೆ, ರಿಯಾಲಿಟಿ ಅಷ್ಟೇ ಅಲ್ವಾ? ಅದನ್ನು ಏನಾದರೂ ಬೇಜಾರಾಯ್ತಾ ನಿಂಗೆ? ನಿಂಗೇನು ಬೇಜಾರಾಗಿಲ್ಲ? ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರೇ ಅದು. ಅಯ್ಯೋ ಇದಾಕ್ಬಿಟ್ಟಿದ್ಯಾ ಕ್ಲಿಪ್ಪಿಂಗ್ಸ್ ಎಲ್ಲ ನಂದು ಅಂದರು. ಆಮೇಲೆ ನೋಡ್ಬಿಟ್ಟು ಅವ್ರಿಗೆ ನಗು ಬಂತು. ಓಕೆನಾ? ನಿಜ. ಇಷ್ಟ ಆಯ್ತಾ? ಬಿಸ್ತು ಜಾಸ್ತಿ ಅದೆಲ್ಲ ಹಾಕಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಹಾಕ್ಬಿಟ್ಟಿದ್ಯಲ್ಲ. ಹಾಕಿದ್ರೆ ಏನಾದರೂ ಬೇಜಾರಾಯ್ತಾ? ಏನಿಲ್ಲ, ಹಾಕ್ಬಿಟ್ಟಿದ್ದೆ, ಏನು ಬೇಜಾರು ಮಾಡೋಕ್ಕಲ್ಲ, ಆಗುತ್ತೆ ಅಷ್ಟೇ. ಇವತ್ತು ಪುಣ್ಯಕ್ಕೆ ಆಟೋ ಇದೆ. ಯಾವಾಗನಾಗಲಿ ನಾವು ಬಂದು ಎಷ್ಟು ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ. ಹಿಂಗೆ ಒಂದು ಹಾಫ್ ಅವರ್ ಫಿಕ್ಸ್ ಮಾಡಬೇಕಾಗುತ್ತೆ. ಬಟ್ ಇವತ್ತು ಪುಣ್ಯಕ್ಕೆ ಆಟೋ ಇದೆ. ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ರು ನಿಮ್ಮದು ಯಾವ ಊರು ಅಂತ. ಕೋಲಾರ ಅಂತಂದರೆ ಯಾವುದಾ ಅಂತಂದರೆ ಎಷ್ಟು ಜನ ಕೇಳ್ತಾನೆ ಇದ್ರಿ. ಇದೆ ನೋಡಿ ನಮ್ಮ ಕೋಲಾರ. ಇಲ್ಲಿ ಬಸ್ ಸ್ಟ್ಯಾಂಡ್ ಥಿಯೇಟರ್ ಯಾರು ಗೊತ್ತು ಎಲ್ಲ ಕಾಮೆಂಟ್ ಮಾಡಿ. ಅಂಕಲ್ ಬಚ್ಚಿ ಅಂಗಡಿ ಯಾರಿಗೆ ಗೊತ್ತು? ಪೇಮೆಂಟ್ಗೆ ಅಂತ ಹೋದ್ವಿ, ಹಾಗೆ ಪ್ರಮೋಷನ್ಗೆಲ್ಲ ಹೋದ್ವಿ. ಪ್ರಮೋಷನ್ ಎಲ್ಲ ಮುಗೀತು. ಬಟ್ ಪೇಮೆಂಟಲ್ಲಿ ಯಾಕೋ ನಮ್ಗೆ ಸ್ವಲ್ಪ ಸ್ಯಾಟಿಸ್ಫೈ ಏನು ಮಾಡೋಕ್ಕಾಗಲ್ಲ. ಒಂದ್ರಲ್ಲಿ ಹೋದ್ರೆ ಒಂದ್ರಲ್ಲಿ ಬರುತ್ತೆ ಅಂತ ಖುಷಿಯಾಗಿ ಹೋಗೋಣ ಅಷ್ಟೇನಾ? ಬಿಸಿಲು ಬೇರೆ ಜಾಸ್ತಿ ಇದೆ. ಇಲ್ಲಿ ಆಟೋ ಬೇರೆನೂ ಸಿಗ್ತಾನೂ ಇಲ್ಲ. ಹೋಗೋಣ ಮುಂದೆ. ನಾನಿದ್ರೆ ಹಿಂಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ. ರೋಡಲ್ಲೆಲ್ಲ ನಗಿತಾ ಇದ್ದಾರೆ. ತಿರುಗಿ ನೋಡ್ಕೊಂಡು ಹೋಗ್ತಾ ಅವ್ರು ನಗಿದ್ರೆ ಅವ್ರದ್ದು ಅಲ್ಲಿ ಕಾಣುತ್ತೆ, ನಮ್ದೇನು ಕಾಣಲ್ಲ. ನಾವು ಚೆನ್ನಾಗಿ ಕಾಣ್ತೀವಿ ಎಲ್ಲರ ಮುಂದೆ. ಇವರು ನನ್ನ ಫಾಲೋವರ್ ಅಂತ ನನ್ನ ಕರೆದು ಮಾತಾಡಿಸಿ ಫೋಟೋ ಎಲ್ಲ ತಗೊಂಡ್ರು, ಹಾಗೆ ವಿಡಿಯೋ ಎಲ್ಲ ಮಾಡಿಕೊಂಡ್ರು. ಹಾಗೆ ಬರ್ತಾ ರೋಡಲ್ಲಿ ಒಂದು 3-4 ಜನ ಎಲ್ಲ ನಮ್ಮದು ಫೋಟೋಸ್ ಎಲ್ಲ ತಗೊಂಡ್ರು. ಅವ್ರದ್ದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಅಕ್ಕ ನಾನು ಇಬ್ಬರೇ ಇದ್ರಲ್ವ. ಸೊ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ಲ. ತುಂಬಾ ಖುಷಿ ಆಗುತ್ತೆ. ಇನ್ನೂ ಸ್ವಲ್ಪ ಜನ ಅಂತ ನೋಡಿ ನಗ್ತಾ ಇರ್ತಾರೆ ವಿನಃ ಮಾತಾಡ್ಸಲ್ಲ. ನೀವು ಮಾತಾಡ್ಸಿದ್ರೆ ನನಗೆ ಖುಷಿನೇ ಆಗುತ್ತೆ ಅಲ್ವಾ? ಅಂದರೆ ನಾವು ಮಾತಾಡ್ತೀವೋ ಇಲ್ಲ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಹಾಗೇನಿಲ್ಲ, ನೀವು ಮಾತಾಡ್ಸಿದ್ರೆ ನಾವು ತುಂಬಾ ಖುಷಿಯಾಗಿ ಮಾತಾಡ್ತೀವಿ ಅಷ್ಟೇ. ಅದು ಅವರು ಮಾತಾಡ್ಸೋದ್ರ ಜೊತೆಗೇ ನಮ್ಮ ಫ್ಯಾಮಿಲಿ ಎಲ್ಲ ನಿಮ್ಮ ವೀಡಿಯೋಸ್ನ ನೋಡ್ತೀವಿ. ನಾವು ನಿಮ್ಮ ವೀಡಿಯೋಸ್ನೆಲ್ಲ ನಮ್ಮ ಅಮ್ಮಗೆ ನಮ್ಮ ಅತ್ತೆಗೆ ಎಲ್ಲ ಶೇರ್ ಮಾಡ್ತಿರ್ತೀವಿ ಅಂತಾರೆ. ಆಗಾಗತ್ತಲ್ಲ, ಆ ಖುಷಿನೇ ಬೇರೆ. ಮುಂಚೆ ಎಲ್ಲ ನಮ್ಮನ್ನು ಯಾರು ಮಾತಾಡಿಸ್ತಾನೆ ಇರಲಿಲ್ಲ. ಈಗ ಎಲ್ಲೇ ರೋಡಲ್ಲಿ ಕಾಣಿಸ್ಲಿ ಅಕ್ಕ ಅಂತಾರೆ. ಮೊನ್ನೆ MG ರೋಡಲ್ಲಿ ಯಾರು ಅಕ್ಕ ಯಾರ ಮಗ್ಲಕ್ಕ ಓಡೋಗಿದ್ದು ಅಂತೆಲ್ಲ ಕೇಳ್ತಾರೆ. ಏನೋ ಒಂಥರ ಖುಷಿ ಆಗುತ್ತೆ. ನಮ್ಮ ರೀಲ್ಸ್ ನೋಡಿ ಅಷ್ಟು ಕನೆಕ್ಟ್ ಆಗಿದ್ದಾರಲ್ವಾ ಅಂತ ಅಷ್ಟೇ. ನಮ್ಮ ಫ್ಯಾಮಿಲಿ ಎಲ್ಲ ನೋಡ್ತಾರೆ ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ. ಹೇಳು, ಆ ಅಪ್ಪನ ಯಾರು ಇಷ್ಟುದ್ದ ಅವನು ನೋಡಿದ್ರೆ ಇಷ್ಟು ದೊಡ್ಡ ಹಾವು ಹಿಡ್ದವನು. ಚೆಕ್ ಬುಕ್ ಅಂತ ಬಾಕ್ಸಾಗ ಹಾಕೊಂಡ್ಬಂದಿದ್ದು. ಚೆಕ್ ಬುಕ್ ನೋಡಿದ್ರೆ ಇಷ್ಟೇ ಅಂತ ಇರೋದು ಅಪ್ಪನು. ಇಲ್ಲಿ ಗೊತ್ತಾನೆ ನನಗೆ ಅಷ್ಟೇ ಅಂತ ಇರೋದು. ಈಗ ಸಂಜೆ ಆಗಿದೆ. ಈಗ ನಮ್ಮ ಕೋಲಾರದಲ್ಲಿ ಎಕ್ಸಿಬಿಷನ್ ಅರೇಂಜ್ ಮಾಡಿದ್ದಾರೆ. ಅಕ್ವಾ ವಾಟರ್ ಪಾರ್ಕ್ ಬರುತ್ತಲ್ಲ, ಫಿಶಸ್ ಎಲ್ಲ ಇರುತ್ತಲ್ಲ, ಅದು ಎಕ್ಸಿಬಿಷನ್ ಅರೇಂಜ್ ಮಾಡಿದ್ದಾರೆ. ಸೊ ಇವತ್ತೇ ಅದು ಓಪನಿಂಗ್ 10th. ಅದಕ್ಕೆ ನಾವು ಇವತ್ತೇ ಫಸ್ಟ್ ನಾವೇ ಹೋಗ್ಬಿಡೋಣ ಅಂತ ನಾವೆಲ್ಲ ರೆಡಿ ಆಗಿದ್ದೀವಿ. ಚಿನ್ನಿ, ಸೊ ನಮ್ಮ ಅಕ್ಕ, ನಮ್ಮ ಬಾವ, ಅವ್ರ ಮಕ್ಕಳು, ನಾನು ಎಲ್ಲ ಹೋಗ್ತೀವಿ. ಈಗ ನೋಡೋಣ. ಅವ್ನು ನೋಡಿ ಮಣ್ಣಲ್ಲಿ ಆಡ್ತಾ ಇದನ್ನು. ಲಡ್ಡು ಹಾಯ್. ಗ್ಯಾಸು ಗ್ಯಾಸ್ ಏನೋ ಗಾಯ್ಸ್ ಅವ್ನು ಬರಲ್ಲ ಅಂತ ಬಿಡಪ್ಪ. ಅವ್ನ ಮನೆಯಲ್ಲೇ ಆಡ್ಕೊಂಡಿರ್ಲಿ, ಅವ್ನು ತಿಪ್ಪೆ ಅವನು. ಆ್ಯಕ್ಚುಲಿ ಕೋಲಾರದಲ್ಲಿ ಎಲ್ಲ ಕಡೆ ಪೋಸ್ಟರ್ಸ್ ಹಾಕಿದ್ರು 10th ಎಕ್ಸಿಬಿಷನ್ ಓಪನಿಂಗ್ ಆಗ್ತಿದೆ ಅಂತ. ಸರಿ ಫಸ್ಟ್ ಡೇನೇ ಹೋಗೋಣ ಅಂತ ನಾನು ತುಂಬಾ ಖುಷಿಯಿಂದ ಹೋದೆ. ಬಟ್ ಅಲ್ಲಿ ಇರಲಿಲ್ಲ. ಮೇಡಮ್ ನಾಳೆ ಬರುತ್ತೆ, ಫಿಶಸ್ ಎಲ್ಲ ಇವತ್ತು ನೈಟ್ ಬರುತ್ತೆ ಅಂತ ಹೇಳಿದ್ರು. ಆಮೇಲೆ ಬೇಜಾರಾಯ್ತು. ಆಮೇಲೆ ಮನೆಗೆ ಬಂದೆ. ಮತ್ತು ಮಲ್ಕೊಂಡು ಬೆಳಗ್ಗೆ 2 ಗಂಟೆಗೆ ಇದ್ವಿ. ಯಾಕಂದರೆ ನಮ್ಮ ರಾಯರದು ವ್ರತ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಪೂಜೆ ಏನೇ ಇದ್ರು 4 ಗಂಟೆ ಒಳಗಡೆ ಮುಗಿಸ್ಕೋಬೇಕಾಗತ್ತೆ. ಅದಕ್ಕೆ ಬೆಳಗ್ಗೆ 2 ಗಂಟೆಗೆ ಇದ್ದು ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕೊಟ್ಟೆ. ಜೊತೆಗೆ ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು. ಅದು ಅಲ್ಲದೆ ಸಣ್ಣದಾಗಿ ಹನಿ ಬರೆ ಬೀಳ್ತಾನೆ ಇತ್ತು. 12 ಗಂಟೆಯಲ್ಲಂತೂ ತುಂಬ
ತುಂಬಾನೇ ಮಳೆ ಬಂತು, ತುಂಬಾನೇ ಕ್ಲೈಮೇಟ್ ಚೆನ್ನಾಗಿತ್ತು. ಇನ್ನು ಬೆಳಗ್ಗೆನೆ 4 ಗಂಟೆಗೆ ಪೂಜೆ ಎಲ್ಲ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ, ರಾಯರ ಮಠಕ್ಕೆ. ಮನಿನ ಜಡೆ ತೋರಿಸ್ತೀನಿ ಮುಂದಕ್ಕೆ ಬಾ. ಎಷ್ಟು ಅಮ್ಮನ ಜಡೆ ಎಷ್ಟು ಉದ್ದ ಇತ್ತು ನಾನು, ಯಪ್ಪ ದೇವ್ರೆ. ಹಾಕದ್ನೇನಾ ₹1 ಕ್ಲಿನಿಕ್ ಪ್ಲಸ್. ನೀನು ಎಷ್ಟು ಸ್ಟ್ರಾಂಗ್ ಆಗಿದ್ದೀಯಾ ಅಂತ ಬರ್ತದಲ್ಲ ಅಡ್ವರ್ಟೈಸ್ಮೆಂಟ್. ಇನ್ನು ನಾನು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ರಾಯರ ಮಠ ಕೋಲಾರದ ವಿಡಿಯೋ ಹಾಕಿದಾಗ ತುಂಬ ಚೆನ್ನಾಗಿ ಕೇಳಿದ್ರು, ರಾಯರ ಮಠ ಎಲ್ಲಿದೆ ನಮ್ಮ ಕೋಲಾರದಲ್ಲಿ ಎಲ್ಲಿದೆ ಅಂತ. ಮಾರ್ಕೆಟ್ ಹತ್ರ ಇಲ್ಲಿ ಲೆಫ್ಟಿಗೆ ಹೋದರೆ ಇಲ್ಲೇ ಇದೆ ರಾಯರ ಮಠ. ಎಷ್ಟೋ ಜನಕ್ಕೆ ನಮ್ಮ ಕೋಲಾರದಲ್ಲಿ ರಾಯರ ಮಠ ಇದೆ ಅನ್ನೋದೇ ಗೊತ್ತಿಲ್ಲ. ನಿಮ್ಗೇನಾದ್ರು ಇನ್ನೂ ಕನ್ಫ್ಯೂಸ್ ಆಗ್ತಿದೆ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಲೊಕೇಶನ್ನ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ಇನ್ನು ನಾವು ಬೆಳಗ್ಗೆನೇ ಹೋಗಿದ್ವಿ, ಆಗ್ತಾನೆ ಅಭಿಷೇಕ ಎಲ್ಲ ಮುಗಿಸಿ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ನಾವು ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ತುಂಬಾ ಪೀಸ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಅಡುಗೆ ಏನಮ್ಮ? ಹೀರೆಕಾಯಿ ಬೇಳೆ ಸಾರು ನನ್ನ ಫೇವ್ರೆಟ್, ಅದು ಯೆಲ್ಲೋ ಕಲರ್ ಸಾರು. ಮುದ್ದೆನ ಅನ್ನನ? ಹೌದು, ಯಾಕೆ ನೀವು ಬೆಳಗ್ಗೆ ಮುದ್ದೆ ಮಾಡೋದು? ನಮ್ಮಪ್ಪ ಬಾಕ್ಸ್ ತಗೊಂಡೋಗ್ತಾರೆ ಅಂತ. ಇದೇನೆ ತರಕಾರಿ ಎಲ್ಲ ಜಾಸ್ತಿ ತಂದ್ಬಿಟ್ಟೈತೆ. ಹಾಗಲಕಾಯಲ್ಲಿ ಫ್ರೈ ಮಾಡೋಣಲ್ಲ, ಚೆನ್ನಾಗಿರ್ತದೆ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರನ್ನ? ಸುಷ್ಮಾ ಲಕ್ಸ್ ಅವ್ರನ್ನ. ನಿನ್ನ ವಾಯ್ಸ್ ಅಷ್ಟೇ ಇರೋದಾ ಇಲ್ಲ ನೀನು ಮಾತಾಡ್ತಾರೋದು ಇಷ್ಟೇನಾ? ಟೆನ್ಷನ್ ಆಗಿದ್ದಾರೆ. ಸರಿ, ನೆಕ್ಸ್ಟ್ ಟೈಮ್ ಮಾತಾಡ್ಸೋಣ ಕರೆಕ್ಟಾಗಿ. ಅಲ್ಲ ಗಾಯ್ಸ್, ಮೊನ್ನೆ ಇವನ್ ಬಂದ, ಇವನ್ ತಕ್ಕ ಏನ್ ಮಜಾ. ಇಷ್ಟೊತ್ತು ಇರ್ಲಿಲ್ಲ ಇವನ್ ಕಿವಾಗೆ. ಅವ್ರ ಅಮ್ಮಂಗೆ ತಿನ್ನಿಸ್ತಾ ಇದ್ದಲ್ಲ ಅದಕ್ಕೆ. ಅಯ್ಯೋ, ಆ ಕಡೆ ಬಂದ್ಬಿಡ್ತಾರೆ. ಇರ್ಲಿ ಬಿಡು. ಅಲ್ಲ ಗಾಯ್ಸ್, ಮೊನ್ನೆ ಒಂದು ಸ್ಟೋರಿ ಮೆನ್ಷನ್ ಮಾಡಿದೆ ನಾನು. ಯಾರೋ ಒಬ್ರು ಕೋಲಾರದವ್ರಂತೆ, ಪಾಪ ಅವರು ನಾಯಿ ಏನೋ ಕಳ್ದೋಗಿದ್ಯಂತೆ, ಅದಕ್ಕೆ ಸ್ಟೋರಿ ಹಾಕಿದ್ರ. ಸ್ಟೋರಿ ಮೆನ್ಷನ್ ಮಾಡಿದ್ರು ಪಾಪ. ಸರಿ ಅಂತ ನಾನು ಸ್ಟೋರಿ ಹಾಕೊಂಡಿದ್ದೆ. ಅವನ್ ಯಾರೋ ಪುಣ್ಯಾತ್ಮ ಅದಕ್ಕೆ ಆ ನಾಯಿ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಓಡೋಗಿರ್ಬೇಕು ಅಂತ ಮೆಸೇಜ್ ಹಾಕಿದ್ರು. ಅವ್ರ ನಾಯಿ ಮಿಸ್ ಆಗಿರೋದಕ್ಕೆ ಅವ್ರ ಸ್ಟೋರಿ ಹಾಕಿದ್ರು. ಇಲ್ಲ, ಒಬ್ಬರು ಫೀಲಿಂಗ್ಸ್ ಜೊತೆ ಯಾಕೆ ಹಿಂಗೆಲ್ಲ ಹೇಳ್ತಾರೆ, ಒಬ್ಬರು ಫೀಲಿಂಗ್ಸ್ ಬೆಲೆ ಇಲ್ವಾ ನಂಗೆ ಅನ್ಸುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಂತೂ ಅಂದ್ರೆ ನಾಯಿಗಳನ್ನ ಒಳ್ಳೆ ಮಕ್ಳ ತರ ಸಾಕಿರ್ತಾರೆ. ಅದನ್ನೆಲ್ಲ ಫುನ್ಯಾಗಿ ತಗೊಂಡು ಅದಕ್ಕೆಲ್ಲ ನಗ್ಯೋದು ಅಂದ್ರೆ ಅದೇನು ಹೇಳೋದೇ ಗೊತ್ತಿಲ್ಲ. ಜನ ನಾಯಿ ಅಂದ್ರೆ ಒಳ್ಳೆ ಮಗು ತರ ಟ್ರೀಟ್ ಮಾಡಿ ಇಲ್ಲ ನಗ್ಬೇಕು, ಇಲ್ಲ ಇದಕ್ಕೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಅದ್ರ ಗರ್ಲ್ ಫ್ರೆಂಡ್ ಜೊತೆ ಓಡೋಗಿದೆ ಅಂದ್ರೆ ಏನ್ ಹೇಳಕ್ ಆಗತ್ತೆ. ಯಾವ ತರ ರಿಯಾಕ್ಟ್ ಆಗ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಆ ಯಪ್ಪನ ಯಾರೋ ನೋಡಕ್ ಇಷ್ಟೇ ಉದ್ದ ಇರೋದು. ಹೇಳು. ಅಂದ್ರೆ ನಮ್ಗಿಂತ ಎಲ್ಲಾರು ನಾರ್ಮಲ್ ಆಗಿ ಯಾವ ಹೈಟ್ ಇರ್ತಾರೋ ಅದಕ್ಕಿಂತ ಕುಳ್ಳಕ್ಕೆ ಇರೋದು. ಎಷ್ಟು ದೊಡ್ಡ ಹಾವು ಅಂತಂದ್ರೆ ಇಷ್ಟುದ್ದ ದೊಡ್ಡ ಬಾಕ್ಸ್ ತುಂಬಾ ಒಂದಿಷ್ಟುದ್ದ ಬಾಕ್ಸ್ ಬರ್ತದೇನೋ, ಆ ದೊಡ್ಡ ಬಾಕ್ಸ್ ತುಂಬಾ ಐತೆ ಆ ಹಾವು. ಅದನ್ನ ಎದ್ದು ಚೆಕ್ ಬುಕ್ ಅಂತ ಹಾಕೊಂಡು ನೋಡಿದ್ರೆ ಇಷ್ಟೇ ಉದ್ದ ಇರೋದು ಆ ಯಪ್ಪನು. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಅದಂತೂ ನಿಜ. ನಿಂತರ ದಪ್ಪಕ್ಕ ಉದ್ಕಿದ್ರೆ ಏನ್ ಮಾಡ್ದೆ ನಿಮ್ಗೆ ಸಾಧನೆ. ಫ್ಯೂಚರ್ ಅಲ್ಲಿ ಮಾಡ್ತೀನಿ ಸಾಧನೆ. So thanks for watching Sushma Vlogs. Follow for more.